ಮಗ ಸೊಸೆ ಕಿರುಕುಳಕ್ಕೆ ಬೇಸೊತ್ತಂತ ವಯೋವೃದ್ಧರು ತುಮಕೂರು ಡಿಸಿ ಕಚೇರಿ ಬಳಿ ವೃದ್ಧ ಅರಣ್ಯ ರೋದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗೆ ದಯಾಮಯ ಮರಣದ ಭಿಕ್ಷೆಯನ್ನು ಕೇಳಿದ್ದಾರೆ. ಈ ಕುರಿತು ಅರ್ಜಿಯನ್ನು ಸಲ್ಲಿಸಿ ವೃದ್ಧ ನನಗೆ ಸಾಯಲು ಅವಕಾಶ ಕೊಡಿ ಅಂತ ಹೇಳಿ ಡಿಸಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮಗ ಸೊಸೆಯ ಕಿರುಕುಳಕ್ಕೆ ಬೇಸೊತ್ತಂತ ವೃದ್ಧ ದಂಪತಿಯ ಅರಣ್ಯ ರೋದನೆಯದು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋಗಿ ದಯಾಮರಣಕ್ಕೆ ಅರ್ಜಿ ಕೊಟ್ಟಿದ್ದಾರೆ. ನನಗೆ ಸಾಯೋದಕ್ಕೆ ಅವಕಾಶ ಕೊಡಿ ಅಂತ ವೃದ್ಧ ರಾಮಯ್ಯ ಕೇಳಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಏಕಾಂಗಿಯಾಗಿ ಈ ವೃದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕುಂಟು ಕಾಲು ಊರುಗೋಲು ಹಿಡ್ಕೊಂಡು ಕಾಪಾಡಿ ಅಂತ ಬೇಡಿದ್ದಾರೆ ಈ ವಯೋವೃದ್ಧ. ಸ್ವಂತ ಮಗ ಸೊಸೆಯಿಂದ ನನಗೆ ಭಾರೀ ಕಿರುಕುಳ ಆಗ್ತಾ ಇದೆ, ಕಾಪಾಡಿ ಅಂತ ಬೇಡ್ಕೊಂಡಿದ್ದಾರೆ. ತುಮಕೂರು ತಾಲೂಕಿನ ಕೋಡಿತಿಮ್ಮನಹಳ್ಳಿಯಲ್ಲಿ ವಾಸವಾಗಿರುವಂಥ ರಾಮಯ್ಯ ಇವರು ಆಸ್ತಿ ಬರೆಸ್ಕೊಂಡಿದ್ದಾರೆ. ಮನೆ ಬಿಟ್ಟು ಹೋಗು ಅಂತ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ವೃದ್ಧ ವ್ಯಕ್ತಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ 4-5 ತಿಂಗಳಿನಿಂದ ಮನವಿ ಪತ್ರಗಳನ್ನು ಕೊಡ್ತಾ ಇದ್ದೀನಿ. ಕೊಟ್ಟಿರುವ ಮನವಿ ಪತ್ರಗಳಿಗೆ ಅಧಿಕಾರಿಗಳು ಏನು ಕ್ರಮ ತಗೊಳ್ತಾ ಇಲ್ಲ ಅಂತ ರಾಮಯ್ಯ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ರಾಮಯ್ಯನ ಮನವಿ ಪತ್ರಗಳೇನಿತ್ತು ಅದನ್ನೆಲ್ಲ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅಧಿಕಾರಿಗಳು. ಅಧಿಕಾರಿಗಳ ಬೇಜವಾಬ್ದಾರಿ, ಸ್ಪಂದಿಸದ ಮತ್ತು ಕುಟುಂಬದಲ್ಲಿ ಉಂಟಾಗಿರುವಂಥ ಕಲಹ ಮತ್ತು ಮಗ ಸೊಸೆ ಕೈಬಿಟ್ಟಿರುವ ಹಿನ್ನೆಲೆ ಇವತ್ತು ರಾಮಯ್ಯ ಮನನೊಂದು ದಯಾಮರಣದ ಭಿಕ್ಷೆಯನ್ನು ಕೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಮುಂದೆ. ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಜಾಗ, ಆ ಜಾಗದ ವಿಚಾರಕ್ಕೆ ಎಲ್ಲೋ ಒಂದು ಕಡೆ ಈ ವೃದ್ಧನ ಹತ್ರ ಮಗ ಮತ್ತು ಸೊಸೆ ಯಾವಾಗಲೂ ಕಿರಿಕಿರಿ ಮಾಡ್ತಿರ್ತಾರಂತೆ. 2 ಎಕರೆ ಜಾಗವನ್ನು ಅಕ್ವೈರ್ ಮಾಡ್ಕೊಂಡು ಪರಿಹಾರ ನೀಡುವ ಬಗ್ಗೆ ಕೂಡ KIDBಗೆ ಪರಿಹಾರದ ಹಣ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಒಡವೆ ಕಿತ್ಕೊಂಡಿರುವಂಥ ಮಗ ಹಾಗೂ ಸೊಸೆ ಅನ್ನುವಂಥ ಆರೋಪ ಕೂಡ ಇದೆ. ಆ ಆಸ್ತಿ ನಂಗೆ ವಾಪಸ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ನನಗೆ ರಕ್ಷಣೆ ನೀಡಿ ಅಂತ ಹೇಳಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನೀವು AC ಆಫೀಸ್ಗೆ ಹೋಗಿದ್ರಾ? AC ಆಫೀಸ್ಗೆ ನಮ್ಮ ಇವ್ರು ಹೋದ್ಮೇಲೆ ಇನ್ನೂ ಹೋಗಿದ್ವಿ. ಅರ್ಜೆಂಟ್ ಮಾಡಿರು ಜಮೀನಿಗೆ ನಮ್ಮ ಜೀವನಾಂಶದಿಂದ ನಮ್ಗೆ ಬಿಡ್ಬೇಕು ಅಂತ ಹೊಸ ಕಾನೂನು ಬಂದೈತ್ರಲ್ಲ, ಹೊಸ ಕಾನೂನು ಬಂದಮೇಲೆ ಎಲ್ಲ ಹಾಕಿದ್ವಿ. ಅಷ್ಟೇ ನಿಮ್ಮ ಮಗನೇ ನಿಮ್ಗೆ ಹೊಡಿತಾನೆ, ನಿಮ್ಮ ಮಗನೇ ಎಲ್ಲ ಒಯ್ದು ಹಾಕ್ಯವ್ರೆ, ಕಾಲೆಲ್ಲ ಮುರಿ ಹಾಕ್ಯವ್ರೆ, ಒಯ್ತಾರೆ, ಯಾರು ಬಿಡ್ತಾರೆ ಇಲ್ಲ. ಯಾರೋ ನಮಗೆ ತುಪ್ಪ ಇಟ್ಟಂದ್ರೆ ನಮ್ಮ ಅಕ್ಕ ಇಟ್ಕೊಬೇಡ ಸತ್ತು ಸಾಕ. ಈಗ ಒಂದು 10 ಕೋಟಿ ರೂಪಾಯಿ ದೇವಸ್ಥಾನ ಎಲ್ಲರೂ ಎಲ್ಲರೂ ಸಿಕ್ಕೈತೆ ಅಂತ ಅವ್ರನ್ನೆಲ್ಲ ಎದುರಿಸ್ತಾರೆ. ದೊಡ್ಡನು ಚಿಕ್ಕನ ಹೆಣ್ತೀನು ಅದು ಬೆಂಗಳೂರಾಗ ಐದು ಚಿಕ್ಕನ್ ತಿಂತ ಇತ್ತು. ಈಗ ಸಂಪಾದನೆ ಮಾಡಿದೆ ಬೈಟ್ ತಾಣ್ತಲ್ಲ ಅಲ್ಲಿ ನಾವು ಗಲಾಟೆ ಮಾಡಿ ನಮ್ಮನ್ನೇ ಐದಾರು ಕೋಟಿ ದುಡ್ಡು ಐತೆ, ಏನ್ ಮಾಡಕ್ಕೆ ಗಲಾಟೆ ಮಾಡ್ತೇನೆ ನಾವು. ಅದಕ್ಕೆ ನಮ್ಮ ತಾಯಿ ನೋಡ್ತಾ ಇದೀವಿ, ಹಂಗ ನಾವು ಗಲಾಟೆ ಮಾಡಿದ್ರೆ ಬಂದು ನೋಡ್ತಾ ಇದೀವಿ. ಚಿಕ್ಕಮಂಗ್ಳೂರು ಸೈಟ್ ಇತ್ತು, ಆಟ ಇದ್ಲಾಡು ಹೆಂಡತಿಗೆ ಮೋಸ ಮಾಡ್ಬಿಟ್ಟು ಯಾವ ಸೈಟ್ 40 ಲಕ್ಷ ಮಾಡ್ಕೊಡ್ತಾಳೆ. ಹೆಂಡತಿ ಮಾಡ್ಕೊಟ್ಟಿಲ್ಲ, ಹೆಂಡತಿ ಅದಕ್ಕೆ ಹೊಡೆ ಓಡಿಸ್ಬಿಟ್ರವ ಸೈಟ್ ಇದ್ದಾಗ ಅದ ಹೆಂಗೆ ವಿಡಿಯೋ ಮಾಡ್ತೀನಿ ಇವಾಗ. ನಮಗೆ ಗೊತ್ತಿರಲ್ಲ. ಕೋಡಿತಿಮ್ಮನಹಳ್ಳಿ ರಾಮಯ್ಯ ಅಂತ ಹೇಳಿ, ಈ ರಾಮಯ್ಯ ಅವ್ರಿಗೆ ಯಾರೋ ಪರಿಚಯ ಆಗಿ ನನ್ನ ಕಡೆ ಕಳಿಸ್ಕೊಟ್ರು. ಈ ಸಮಾಜ ಸೇವಕರು ಹಿಂಗಿದ್ದಾರೆ, ಅವ್ರ ಕಡೆ ಹೋಗಿ ಅಂತ. ಸೊ ಅವರು ರಾಮಯ್ಯ ಅವರು ನನ್ನ ಹತ್ರ ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಏನಾಗಿದೆ ಅಂತ ಹೇಳಿ ನಾನು ಕೂಡ ಅವ್ರ ಊರಿಗೇನೆ ಹೋದೆ. ಏನಾಗಿದೆ ಅಂದಾಗ ಅವರ ಹೆಂಡತಿ ತುಂಬ ಬೆಡ್ ರಿಟರ್ನ್ ಆಗಿದ್ರು, ಮಲ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಯಾರೂ ನೋಡ್ತಿಲ್ಲವ, ನಾನೇ ಎತ್ತಿ ಇಳ್ಕೊಕ್ಕಾಗ್ತಾ ಇಲ್ಲ, ನನ್ನ ಮಕ್ಕಳು ಈ ಥರ ಮೋಸ ಮಾಡಿ ಎಲ್ಲ ಜಮೀನನ್ನ ಬರ್ಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಭಾಗ ಕೊಟ್ಟಿದ್ದೀನಿ. ಆ ಭಾಗ ಕೊಟ್ಟಿರೋ
ಕೇಳೋದ್ರಲ್ಲೂ ಕೂಡ ನನಗೆ ಮೋಸ ಮಾಡಿದ್ದಾರೆ. ನನ್ನ ಹೆಂಡತಿ ಸಾಕೋಕ್ಕೆ ನನಗೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕೆ ನನ್ನ ಹತ್ರ ದುಡ್ಡಿಲ್ದಂಗೆ ಮಾಡಿ ಇವತ್ತು ನನಗೆ ಆದಾಯ ಏನೂ ಇಲ್ಲ. 26 ಕುಂಟೆ ಜಮೀನಿದೆ, ಒಂದು ಮನೆ ಇದೆ, ವಾಸ ಮಾಡೋಕ್ಕಷ್ಟೇ. ನಾನು ನನ್ನ ಹೆಂಡತಿ ಇಬ್ಬರೇ ಜೀವನ ಮಾಡೋದು. ಯಾವುದೇ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಲ್ಲ. ಅದರಲ್ಲೂ 2ನೇ ಮಗ ನನಗೆ ತುಂಬ ಮೋಸ ಮಾಡಿ ಅವನು ನನಗೆ ಎಲ್ಲ ಧಮಕಿ ಹಾಕೋದು, ಬಂದು ಹೊಡೆಯೋದು ಎಲ್ಲ ಮಾಡ್ತಾನೆ. ಈ ಥರ ಅಂತ ಹೇಳಿದಾಗ ಕಂಪ್ಲೇಂಟ್ ಎಲ್ಲ ಕೊಡಿಸಿ ಎಲ್ಲ ಮಾಡಿದ್ವಿ. ಎಲ್ಲೋದ್ರೂ ಕೂಡ ಪಾಪ ಆತಂಗೆ ನ್ಯಾಯ ಸಿಕ್ಕಿಲ್ಲ. ಇವತ್ತು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಯಾರೋ ಹೇಳಿದ್ರು, ಇಲ್ಲಿ DC ಆಫೀಸ್ ಹತ್ರ ಇದೆ ತಾತ, ಈ ಥರ ದಯಾಮರಣಕ್ಕೆ ಇದು ಹಾಕ್ಕೊಂಡು ಜಿಲ್ಲಾಧಿಕಾರಿಯವ್ರನ್ನ ನೋಡೋಕೆ ಬಂದಿದೆ ಅಂತ ಗೊತ್ತಾಯಿತು. ನಾನು ಕೂಡ ಇವಾಗ ಇಲ್ಲಿಗೆ ಬಂದೆ. ಅದಕ್ಕೆ ತಾತಂಗೆಲ್ಲ ಸಮಾಧಾನ ಮಾಡಿದ್ದೀವಿ. ಅವರಿಗೆ ನ್ಯಾಯ ಸಿಗಬೇಕು ತಾತನಿಗೆ. ಇವತ್ತು ಈ ಥರ ಮಕ್ಳುಗಳು ಕಾನೂನಿದೆ, ಹಿರಿಯ ನಾಗರಿಕರು ಪರವಾಗಿ ಅಂತ ನಮ್ಮ ಮಿನಿಸ್ಟ್ರು ಹೇಳ್ತಾರೆ, ಯಾರು ಬೈರೇಗೌಡರು ಹೇಳ್ತಿರ್ತಾರೆ, ಕೃಷ್ಣ ಬೈರೇಗೌಡರು. ಆದರೆ ಇಲ್ಲಿ ನೋಡಿದರೆ ಏನೂ ನ್ಯಾಯ ಸಿಗ್ತಾ ಇಲ್ಲ. ಬರೀ ನೋಡೋಕ್ಕಷ್ಟೇ ನ್ಯಾಯ ಹಿರಿಯ ನಾಗರಿಕರಿಗೆ ಅಂತ ಇದೆ. ಅಧಿಕಾರಿಗಳು ಸ್ಪಂದಿಸಿದ್ರೆ ಇಷ್ಟು ಅವರಿಗೆ ತೊಂದರೆನೇ ಆಗ್ತಾ ಇರಲಿಲ್ಲ. ನಾನು ಕೂಡ 3 ತಿಂಗಳಿಂದ ಸತತವಾಗಿ ಆ ತಾತನಿಗೆ ಬೆನ್ನೆಲುಬಾಗಿ ನಿಂತು ಹೋರಾಟ ಮಾಡಿ ಇವತ್ತು ಹೇಳಿದೆ, ತಾತ ಹೇಳುತ್ತೆ ನೀನು ಸಿಗಲಿಲ್ಲ ಅಂದರೆ ನಾನು ಇಷ್ಟೊತ್ತಿಗೆ ಸಾಯಿಸ್ಬಿಡ್ತಿದ್ದ ನನ್ನ ಮಗ ಅಂತ ಹೇಳುತ್ತೆ. ಹಾಗಾಗಿ ಆ ಮಗನಿಗೂ ಕೂಡ ನಾವೆಲ್ಲ ಬುದ್ಧಿ ಹೇಳಿದ್ರು ಕೂಡ ಅವ್ನು ತುಂಬ ರೆಬಲ್ ಇದ್ದಾನೆ. ಎಲ್ಲ ಪೊಲೀಸ್ ನನ್ನ ಕಡೆ ಇದೆ, ಎಲ್ಲರೂ ನನ್ನ ಹತ್ರ ಇದ್ದಾರೆ, ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ತುಂಬ ಧಮಕಿ ಹಾಕ್ತಾನೆ. ತಾತಂಗೆ ರೌಡಿಗಳು ಬಿಡೋದು. ತಾತ ಫೋನ್ ಮಾಡ್ತಾರೆ ನನಗೆ, ಇವಾಗ ಬಂದವ್ರು ನೋಡವ ಹಿಂಗೆ ಅಂತ. ಅಲ್ಲಿ ಒಂದು ವಿಡಿಯೋ ಮಾಡ್ಕೊಳಕ್ಕೂ ಜನ ಯಾರೂ ಇಲ್ಲ. ಒಂದೇ ನಿರ್ಜನವಾದ ಒಂದು ತೋಟದೊಳಗೆ ಒಂದು ಮನೆ ಅಷ್ಟೇ ಇರೋದು, ಅಲ್ಲಿ ಯಾರೂ ಹೋಗಲ್ಲ. ಹಾಗಾಗಿ ಆ ತಾತನಿಗೆ ಜೀವ ಭಯ ಜಾಸ್ತಿ ಇದೆ. ಏನಾನ ಹೆಚ್ಚು ಕಮ್ಮಿ ಆದರೂ ನನ್ನ ಮಗ ನನಗೆ ಕೊಲೆ ಮಾಡ್ತಾನೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈಗ ಮಾಧ್ಯಮದವ್ರು ನೀವು ಬಂದಿದ್ದೀರಾ, ಈ ಮುಖಾಂತರ ಆದರೂ ಕೂಡ ಆ ತಾತನಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ತುಂಬ ಸರಿ ಕೊಟ್ಟಿದ್ದಾರೆ, ಪೊಲೀಸಿಗೆಲ್ಲ ಕೊಟ್ಟಿದ್ದಾರೆ. ನಾನು ಅಡಿಷನಲ್ SP ಅವ್ರಿಗೆ ಮಾತಾಡ್ಸಿದ್ದೀನಿ, DYSPಗೆ ಮಾತಾಡ್ಸಿದ್ದೀನಿ, ಸರ್ಕಲ್ ಅವ್ರಿಗೆ ಮಾತಾಡ್ಸಿದ್ದೀನಿ. ಯಾರು ಕೂಡ ಹೇಳ್ತಾರೆ ಫೋನ್ ಮಾಡಿ ಸಬ್ ಇನ್ಸ್ಪೆಕ್ಟ್ರಿಗೆ, ಆದರೆ ಅವನ್ನ ಕರೆಯೋಕ್ಕೆ ಎದುರುತ್ತಾರೆ ಸಬ್ ಇನ್ಸ್ಪೆಕ್ಟರ್. ಅದು ಯಾಕೆ ಅಂತ ಗೊತ್ತಿಲ್ಲ, ಪೊಲೀಸ್ನವರೇ ಎದುರುತ್ತಾರೆ ಅವನಿಗೆ, ಅದೇನು ಮಾಡ್ತಾನೋ ಗೊತ್ತಿಲ್ಲ. ನಿನ್ನೆ ಅಷ್ಟು ಹೊಡೆದು ಗಲಾಟೆ ಮಾಡಿದರೆ ಇವರು ತಾತನೊಬ್ಬರು ಕರ್ಕೊಂಡು ಬಂದು ಇಟ್ಕೊಂಡವ್ರು ಬಿಟ್ರೆ ಊಟ ನೀರು ಏನೂ ಇಲ್ಲಂತೆ ತಾತನಿಗೆ. ಅವ್ರನ್ನ ಕರೆಸಿಲ್ಲ. ಇವತ್ತು ಕರೆಸಿದ್ದೀನಿ ಅಂತ ಹೇಳ್ತವ್ರೆ, ಅದು ಇನ್ನೂ ಏನು ನಮಗೆ ನೋಡಿಲ್ಲ, ಗೊತ್ತಿಲ್ಲ. ಬಟ್ ಆದರೆ ತಾತಂಗೆ ಮಾತ್ರ ಮತ್ತಷ್ಟು ಸುದ್ದಿ ನೋಡೋಣ.